ಮಹೀಂದ್ರ 275 DI TU ಪವರ್ ಪ್ಲಸ್ ಗಾಡಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಕೊಡ್ತು ಈ ಗಾಡಿ. ಭಾಳ ಚೆನ್ನಾಗಿ ಬರುತ್ತೆ ಟ್ಯಾಕ್ಟ್ರಿ. ಡೀಸೆಲ್ ಕನ್ಸಂಪ್ಷನ್ ಆಗಲಿ, ರೋಡ್ ಟ್ರಿಪ್ ಆಗಲಿ, ಆಮೇಲೆ ಕಲ್ಟಿವೇಷನ್ ಆಗಲಿ ಎಲ್ಲದರಲ್ಲೂ ಭಾಳ ಚೆನ್ನಾಗಿದೆ. ಇದರ ಎಂಜಿನ 6 ವರ್ಷ ವಾರಂಟಿ ಕೊಟ್ಟಿದೆ. ನಾವು ಕೊಟ್ಟಿರೋ ಅಮೌಂಟಿಗೆ ಇದು ಚೆನ್ನಾಗಿ ಬಂದಿದೆ ಗಾಡಿ. ರೈತರಿಗೆ ಮಾಡಿಸಿದಾಗಿದೆ. ಊರೋದಕ್ಕೆ ಸ್ಪೇಸ್ ಎಲ್ಲ ಭಾಳ ಆರಾಮಿದೆ, ಸೀಟ್ ಎಲ್ಲ ಚೆನ್ನಾಗಿದೆ. ಮಹೀಂದ್ರ 275 DI ಗಾಡಿ ತುಂಬಾ ಸ್ಮೂತ್ ಇದೆ. ದಿನವೆಲ್ಲ ಹೊಡೆದ್ರೆ ನಮಗೆ ಮೈಕೈ ನೋವು ಅಂಥದ್ದು ಏನು ಬರಲ್ಲ. ಬೇರೆ ಗಾಡಿಗಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ಸ್ಮೂತ್ ಇದೆ. ಈ ಟ್ಯಾಕ್ಟ್ರಿ ಬಂದುಬಿಟ್ಟು ಸಣ್ಣ ರೈತರಾಗಲಿ, ಅತಿ ಸಣ್ಣ ರೈತರು, ಮಧ್ಯಮ ವರ್ಗದವರು ಯಾರು ಬೇಕಾದರೂ ತಗೋಬೋದು. ಮಡ್ ರೋಡಲ್ಲೂ ಹೋಗ್ಬೋದು, ಟಾರ್ ರೋಡಲ್ಲೂ, ಎಲ್ಲ ರೋಡಲ್ಲೂ ಚೆನ್ನಾಗಿ ಓಡುತ್ತೆ ಗಾಡಿ. ಇತ್ತೀಚೆಗೆ ಬಂದಿರೋ ಗಾಡಿಗಳಲ್ಲಿ ಆ ಎಲ್ಲ ಗಾಡಿಗಳಿಂತಲೂ ಇದು ತುಂಬ ಕಂಫರ್ಟಬಲ್ ಆಗಿದೆ. ಗಾಡಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಲುಕ್ ಕಾಣುತ್ತೆ. ಫ್ಯಾಕ್ಟ್ರಿನಲ್ಲಿ ಅಡಿಕೆ ತೋಟ, ತೆಂಗಿನ ತೋಟ ಕಲ್ಟಿವೇಟ್ ಮಾಡ್ತೀವಿ. ಮಣ್ಣು ಇರ್ತೀವಿ, ಗೊಬ್ಬರ ಇರ್ತೀವಿ, ತೆಂಗಿನಕಾಯಿ ಇರ್ತೀವಿ, ಅಡಿಕೆ ಕಾಯಿ ಎಲ್ಲ ಇರ್ತೀವಿ. ಎಲ್ಲದಕ್ಕೂ ಭಾಳ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ. ನಾವು ಬಾಡಿಗೆ ಹೋದ್ರೂ ನಮಗೆ ಚೆನ್ನಾಗಿ ದುಡ್ಡು ಆಗ್ತವೆ. ಈ ಟ್ಯಾಕ್ಟ್ರಿ ನಮಗೆ ಸುಮಾರು ಒಂದು 15 ವರ್ಷದ ಮೇಲೆ ಬಾಳಿಕೆ ಬರುತ್ತೆ. ನನ್ನ ಹೆಸರು ಕಲ್ಲೇಶ್ ಅಂತ. ನಮ್ಮದು ಮೇಲ್ನಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕು. ನಾವು ಮೂಲತಃ ಕೃಷಿಕರಾಗಿದ್ದು, ಇತ್ತೀಚೆಗೆ ಕಾರ್ಮಿಕರ ಕೊರತೆ ಭಾಳ ಇರೋದ್ರಿಂದ ನಾವೊಂದು ಟ್ಯಾಕ್ಟ್ರಿ ತಗೋಣ ಅಂತ ಹೊರಟ್ವಿ. ಸಾಕಷ್ಟು ಜನ ಸಾಕಷ್ಟು ಟ್ಯಾಕ್ಟ್ರಿಗಳು ಹೇಳಿರು, ಆ ಟ್ಯಾಕ್ಟ್ರಿ ತಗೊಳ್ಳಿ, ಈ ಟ್ಯಾಕ್ಟ್ರಿ ತಗೊಳ್ಳಿ ಅಂತ. ನಾವು ಇಲ್ಲ ಮಹೀಂದ್ರನೇ ತಗೊಂಡೋಗ್ಬೇಕು ಅಂತ ಹೋದ್ವಿ. ಮಹೀಂದ್ರ ಶೋರೂಮ್ಗೆ ಹೋದಾಗ 275 DI ಪವರ್ ಪ್ಲಸ್ ತಗೊಳ್ಳಿ, ಚೆನ್ನಾಗಿ ಬರುತ್ತೆ ಅಂತಂದು ನಾವು ಆ ಟ್ಯಾಕ್ಟ್ರಿನೇ ತಗೊಂಬಂದ್ವಿ. ಅದು ಭಾಳ ಚೆನ್ನಾಗಿ ಬರುತ್ತೆ ಟ್ಯಾಕ್ಟ್ರಿ. ಡೀಸೆಲ್ ಕನ್ಸಂಪ್ಷನ್ ಆಗಲಿ, ರೋಡ್ ಟ್ರಿಪ್ ಆಗಲಿ, ಆಮೇಲೆ ಕಲ್ಟಿವೇಷನ್ ಆಗಲಿ ಎಲ್ಲದರಲ್ಲೂ ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿ ಬರುತ್ತೆ ಗಾಡಿ. ನಮಗೆ ತುಂಬ ಖುಷಿ ಆಯಿತು ಈ ಟ್ಯಾಕ್ಟ್ರಿ ತಗೊಂಡ್ಮೇಲೆ. ಟ್ಯಾಕ್ಟ್ರಿ ರೈತರಿಗೆ ಮಾಡಿಸಿದಾಗಿದೆ. ಊರೋದಕ್ಕೆ ಸ್ಪೇಸ್ ಎಲ್ಲ ಭಾಳ ಆರಾಮಿದೆ, ಸೀಟ್ ಎಲ್ಲ ಚೆನ್ನಾಗಿದೆ. ಕ್ಲಚ್ಗಳೆಲ್ಲ ಭಾಳ ಫ್ರೀ ಇದೆ, ಅಷ್ಟು ಸ್ಮೂತ್ ಇದೆ ಗೇರು. ಆಮೇಲೆ ಸ್ಟೇರಿಂಗು ಅಷ್ಟೇ ಫ್ರೀ ಇದೆ. ಈ ಮಹೀಂದ್ರ 275 DI ಗಾಡಿ ತುಂಬಾ ಸ್ಮೂತ್ ಇದೆ. ಸ್ಟೇರಿಂಗು ಪವರ್ ಸ್ಟೇರಿಂಗ್ ಇರೋದ್ರಿಂದ ಈಸಿಯಾಗಿ ನಾವು ತಿರುಗಿಸೋದು, ಕಟ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಕ್ಲಚ್ಚು ಸ್ಮೂತ್ ಇದ್ದಾವೆ. ಗೇರ್ ಅಂತ ಬೇರೆ ಗಾಡಿಗೆ ಹೋಲಿಸಿದ್ರೆ ಸೌಂಡು ಬೇರೆ ಗಾಡಿಗಳಿಗೆಲ್ಲ ಸೌಂಡ್ ಬರ್ತಿತ್ತು, ಇದರಲ್ಲಿ ಸೌಂಡೇ ಬರಲ್ಲ. ಭಾರಿ ಸ್ಮೂತಾಗೆ 2 ಬೆರಳಲ್ಲಿ ನಾವು ಗೇರ್ ಹಾಕ್ಕೋಬೋದು. ಬ್ರೇಕ್ ಅಷ್ಟೇ ಸ್ಮೂತ್ ಇದ್ದಾವೆ. ಮೊದಲೆಲ್ಲ ಇಕ್ಕಟ್ಟಿರೋದು ಈಗ ಫ್ರೀ ಇದೆ. ದಿನವೆಲ್ಲ ಹೊಡೆದ್ರೆ ನಮಗೆ ಮೈಕೈ ನೋವು ಅಂಥದ್ದು ಏನು ಬರಲ್ಲ. ಭಾರಿ ಈಸಿಯಾಗಿ ನಾವು ಓಡಿಸ್ಬೋದು ಗಾಡಿ ಇದೆ. ಈ ಟ್ಯಾಕ್ಟ್ರಿ ಬಂದುಬಿಟ್ಟು ಈ ಒಳ್ಳೆ ರೋಡ್ಗಳಿಗೂ ಹೊಡಿಬೋದು. ಆಮೇಲೆ ಕಚ್ಚಾ ರೋಡ್ಗಳು ಈಸಿಯಾಗಿ ಹೋಗುತ್ತೆ, ಏನು ತೊಂದರೆ ಇಲ್ಲ. ಬೇರೆ ಗಾಡಿಗಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ಸ್ಮೂತ್ ಇದೆ. ಈ ಟ್ಯಾಕ್ಟ್ರಿ ಬಂದುಬಿಟ್ಟು ಸಣ್ಣ ರೈತರಾಗಲಿ, ಅತಿ ಸಣ್ಣ ರೈತರು, ಮಧ್ಯಮ ವರ್ಗದವರು ಯಾರು ಬೇಕಾದರೂ ತಗೋಬೋದು. ಅಂದರೆ ಡೀಸೆಲ್ ಕನ್ಸಂಪ್ಷನ್ ಇರೋದ್ರಿಂದ ಅವ್ರಿಗೆ ಬಾಡಿಗೆ ಹೊಡೆಯೋರಿಗೆ ಇದು ತುಂಬ ಅನುಕೂಲ ಆಗಿದೆ ಈ ಮಾಡ್ಲು, ಅದ್ರಾಗೂ ಎಸ್ಪೆಷಲಿ ಈ ಮಾಡ್ಲು. ಸರಿ, ನಾನೊಬ್ಬ ಡ್ರೈವರಾಗಿ ಹೇಳ್ತಾ ಇರೋದು, ನಾನು ಇದಕ್ಕೂ ಮೊದಲು ಬೇರೆ ಬೇರೆ ಮಾಡ್ಲು ಗಾಡಿಗಳು ಮಹೇಂದ್ರದವ್ರನ್ನೇ ಓಡಿಸಿದ್ದೀನಿ. ಅದಕ್ಕೂ ಇದಕ್ಕೂ ಹೋಲಿಸಿದ್ರೆ ಇದು ತುಂಬಾ ಚೆನ್ನಾಗಿದೆ. ನಾವು ದಿನವೆಲ್ಲ ಹೊಡೆದ್ರೂ ಸಹ ಒಳ್ಳೆ ಸ್ಮೂತ್ ಇದೆ, ಚೆನ್ನಾಗಿ ಬಂದಿದೆ ಗಾಡಿ. ಇತ್ತೀಚಿನ ದಿನಗಳಲ್ಲಿ ಯುವಕರು ಸಾಕಷ್ಟು ಜನ ನಿರುದ್ಯೋಗಿಗಳಾಗಿದ್ದಾರೆ. ಕೆಲಸ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂಥವ್ರಿಗೆ ಇದೊಂದು ಸದಾವಕಾಶ ಈ ಮಾಡ್ಲು ಗಾಡಿ. ಅಂಥವರು ತಗೊಂಡ್ಬಂದು ಬಾಡಿಗೆ ಹೊಡೆಯೋದಾಗಲಿ, ಆಮೇಲೆ ಅವರು ಹೊಲಗಳ್ನ ಉಳುಮೆ ಮಾಡೋದಾಗಲಿ, ಇದನ್ನು ಮಾಡ್ಕೊಂಡು ಅವ್ರು ಸಂಪಾದನೆ ಮಾಡಿ ಬೆಳಿಬೋದು. ನಾವು ಟ್ಯಾಕ್ಟ್ರಿ ತಗೊಂಡಿರೋ ಉದ್ದೇಶ ಅಡಿಕೆ ತೋಟ, ತೆಂಗಿನ ತೋಟ ಕಲ್ಟಿವೇಟ್ ಮಾಡೋಕ್ಕೆ ಅಂತ. ಅಡಿಕೆ ತೋಟದೊಳಗೆಲ್ಲ ಚೆನ್ನಾಗಿ ತಿರುಗಿಸ್ಬೋದು, ಭಾಳ ಈಸಿಯಾಗಿ ತಿರುಗುತ್ತೆ. ಗಾಡಿ ಓಡ್ಸೋಕ್ಕೆ ಮಾತ್ರ ತುಂಬ ಖುಷಿ ಆಗುತ್ತೆ. ಎಂಥ ರೋಡಲ್ಲಾದರೂ ನಾವು ಗಾಡಿ ಓಡಿಸ್ಬೋದು, ಭಾಳ ಚೆನ್ನಾಗಿ ಬರುತ್ತೆ. ಮಡ್ ರೋಡಲ್ಲೂ ಹೋಗ್ಬೋದು, ಟಾರ್ ರೋಡಲ್ಲೂ, ಎಲ್ಲ ರೋಡಲ್ಲೂ ಚೆನ್ನಾಗಿ ಓಡುತ್ತೆ ಗಾಡಿ. ಇತ್ತೀಚೆಗೆ ಬಂದಿರೋ ಗಾಡಿಗಳಲ್ಲಿ ಆ ಎಲ್ಲ ಗಾಡಿಗಳಿಂತಲೂ ಇದು ತುಂಬ ಕಂಫರ್ಟಬಲ್ ಆಗಿದೆ. ಗಾಡಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಲುಕ್ ಕಾಣುತ್ತೆ. ಆಮೇಲೆ ಹೆಡ್ಲೈಟು ಭಾಳ ಚೆನ್ನಾಗಿದೆ, ಬೆಳಕು ಭಾಳ ಚೆನ್ನಾಗಿ ಬೀಳುತ್ತೆ. ಆಮೇಲೆ ಈ ಬಾನೆಟ್ಟು ಎತ್ತೋದಕ್ಕೆ ಭಾಳ ಈಸಿ ಇದೆ. ಮೊದಲಿನಂಗೆ ಲಾಕ್ ತೆಗಿಬೇಕು ಅಂತೇನಿಲ್ಲ, ಇದನ್ನು ಈ ರೀತಿ ಎಳೆದ್ರೆ ಸಾಕು, ಅದು ಬಾನೆಟ್ ಅದೇ ಎದ್ದೇಳುತ್ತೆ. ಭಾಳ ಈಸಿ ಇದೆ. ಟ್ಯಾಕ್ಟ್ರಿ ಸೌಂಡ್ ಬಂದುಬಿಟ್ಟು ಭಾಳ ಚೆನ್ನಾಗಿದೆ. ಇತ್ತೀಚೆಗೆ ಭಾಳ ಚೆನ್ನಾಗಿ ಬಂದಿದೆ ಈ ಟ್ಯಾಕ್ಟ್ರಿ ಸೌಂಡು. ಯಾವುದೇ ಕರ್ಕಶ ಶಬ್ದ ಬರೋದಿಲ್ಲ. ಈ ಟ್ಯಾಕ್ಟ್ರಿನಲ್ಲಿ ಅಡಿಕೆ ತೋಟ, ತೆಂಗಿನ ತೋಟ ಕಲ್ಟಿವೇಟ್ ಮಾಡ್ತೀವಿ. ಮಣ್ಣು ಇರ್ತೀವಿ, ಗೊಬ್ಬರ ಇರ್ತೀವಿ, ತೆಂಗಿನಕಾಯಿ ಇರ್ತೀವಿ, ಅಡಿಕೆ ಕಾಯಿ ಎಲ್ಲ ಇರ್ತೀವಿ. ಎಲ್ಲದಕ್ಕೂ ಭಾಳ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ. ನಾವು ಬಾಡಿಗೆ ಹೋದ್ರೂ ನಮಗೆ
ಚೆನ್ನಾಗಿ ದುಡ್ಡು ಆಗ್ತವೆ. ಯುವಕರೆಲ್ಲ ತಗೊಂಡು ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಈ ಟ್ಯಾಕ್ಟ್ರಿಂದ. ಇದರ ಎಂಜಿನ 6 ವರ್ಷ ವಾರಂಟಿ ಕೊಟ್ಟಿದೆ. ನಾವು ಕೊಟ್ಟಿರೋ ಅಮೌಂಟಿಗೆ ಇದು ಚೆನ್ನಾಗಿ ಬಂದಿದೆ ಗಾಡಿ. ಆ ರೇಟಿಗೆ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಒಳ್ಳೆಯ ರೇಟಿಗೆ ಕೊಟ್ಟಿದ್ದಾರೆ. ಆ ರೇಟಲ್ಲಿ ರೈತರುಗಳಿಗೆ ಅನುಕೂಲ ಆಗುತ್ತೆ ತುಂಬ ಇದನ್ನು ತಗೊಳೋದ್ರಿಂದ. ಇದು ಟೈರ್ ಬಂದ್ಬಿಟ್ಟು JK ಟೈರು. ಇದು ಭಾಳ ಚೆನ್ನಾಗಿ ಬಂದಿದೆ ಟೈರ್ಗಳೆಲ್ಲ, ಭಾಳ ಗಟ್ಟಿಮುಟ್ಟಾಗಿದ್ದಾವೆ. ಭಾಳ ಚೆನ್ನಾಗಿ ಬಾಳಿಕೆ ಬರುತ್ತೆ ಟೈರು ಸಹ. ಈ ಟ್ಯಾಕ್ಟ್ರಿ ನಮಗೆ ಸುಮಾರು ಒಂದು 15 ವರ್ಷದ ಮೇಲೆ ಬಾಳಿಕೆ ಬರುತ್ತೆ. ಎಲ್ಲ ಡೀಸೆಲ್ ಕನ್ಸಂಪ್ಷನ್, ಆಮೇಲೆ ಗಾಡಿ ಕಂಡೀಷನ್ ಎಲ್ಲ ನೋಡಿದ ಮೇಲೆ ನಮಗೆ ತುಂಬ ಖುಷಿಯಾಗಿದೆ ಈ ಗಾಡಿ ತಗೊಂಡಿದ್ದರಿಂದ. ನಾವು ತುಂಬ ತೃಪ್ತಿಯಾಗಿದ್ದೀವಿ ಟ್ಯಾಕ್ಟ್ರಿ ತಗೊಂಡ್ಮೇಲೆ. ಎಲ್ಲ ರೈತರು ಖರೀದಿ ಮಾಡ್ಬೋದು ಈ ಟ್ಯಾಕ್ಟ್ರಿನ ತಗೊಳೋದ್ರಿಂದ. ರೈತರಿಗೆ ಸಾಕಷ್ಟು ದುಡ್ಡು ಸಹ ಉಳಿತಾಯ ಆಗುತ್ತೆ. ಡೀಸೆಲ್ ಕನ್ಸಂಪ್ಷನ್ ಚೆನ್ನಾಗಿರೋದ್ರಿಂದ